ಅಡಿಯೇನ್ ರಾಮಾನುಜದಾಸನ್. ಶ್ರೀಕೃಷ್ಣ ಯುಧಿಷ್ಠರನಿಗೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಬಗ್ಗೆ ಹಿಂದೆ ಭಗವಾನ್ ಮಹಾವಿಷ್ಣುವು ನಾರದ ಮುನಿಗಳಿಗೆ ಹೇಳಿದ ವಿಷಯವನ್ನು ಹೇಳುವೆ ಕೇಳು ಅಂತ ಹೇಳಲಾರಂಭಿಸ್ತಾನೆ. ರಾಜ ಕೇಳು. ನಾರದರು ವೈಕುಂಠಕ್ಕೆ ಬಂದು ಲಕ್ಷ್ಮೀ ಸಮೇತನಾದ ನಾರಾಯಣನನ್ನ ಭೇಟಿ ಮಾಡಿ ಭೂಲೋಕದ ಜನರ ಕಷ್ಟಗಳನ್ನ ನಿವಾರಿಸುವ ವ್ರತದ ಬಗ್ಗೆ ಹೇಳಬೇಕು ಅಂತ ಕೇಳ್ಕೋತಾರೆ. ಆಗ ನಾರಾಯಣನು ನಾರದರಿಗೆ ಹೇಳ್ತಾನೆ, ಮಗು, ಭೂಲೋಕದ ಜನಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಶಾಂತಿ ಸಮಾಧಾನದಿಂದ ಇರುವುದು ಬೇಕಾಗಿದೆ. ಹಾಗೆ ಅವರಿಗೆ ಅನ್ನ ಸಮೃದ್ಧಿ ಇರಬೇಕಾದರೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನ ಆಚರಿಸಬೇಕು. ಈ ಏಕಾದಶಿಯನ್ನ ಷಟ್ತಿಲ ಏಕಾದಶಿ ಅಥವಾ ವೈಷ್ಣವ ಏಕಾದಶಿ ಅಂತ ಕರೀತಾರೆ. ಷಟ್ತಿಲ ಏಕಾದಶಿ ಮಾಡೋದ್ರಿಂದ ಮನೆಯಲ್ಲಿ ಮನಸ್ಸಿನಲ್ಲಿ ಸುಖ ಶಾಂತಿ ತುಂಬಿರುತ್ತೆ. ಹಾಗೆಯೇ ಅವರಿಗೆ ದವಸ ಧಾನ್ಯಕ್ಕೆ ಕೊರತೆ ಉಂಟಾಗೋದಿಲ್ಲ. ಈ ಷಟ್ತಿಲ ಏಕಾದಶಿಗೆ ಸಂಬಂಧಿಸಿದ ಕತೆ ಹೀಗಿದೆ. ಹಿಂದೆ ಭೂಲೋಕದಲ್ಲಿ ಒಬ್ಬ ಸ್ತ್ರೀ ಇದ್ದಳು. ಅವಳು ಬಹಳ ಶ್ರದ್ಧೆ ಭಕ್ತಿ ಉಳ್ಳವಳಾಗಿ ನಿತ್ಯ ಹರಿಪೂಜೆ ನಡೆಸ್ತಾ ಇದ್ಲು. ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾ ಇದ್ಲು. ಇದೆಲ್ಲದರ ಫಲವಾಗಿ ಅವಳಿಗೆ ಬಹಳ ಪುಣ್ಯ ಸೇರಿತ್ತು. ಆದರೆ ಅವಳು ಅನ್ನದಾನ ಮಾಡ್ತಾ ಇರಲಿಲ್ಲ. ಯಾವುದೇ ಪೂಜೆ ಆಗಲಿ ವ್ರತವಾಗಲಿ ಅನ್ನದಾನವಿಲ್ಲದೆ ಪೂರ್ಣ ಆಗೋದಿಲ್ಲ. ಶ್ರೀ ಮಹಾವಿಷ್ಣುವು ತನ್ನ ಭಕ್ತಿಗೆ ಪೂರ್ಣ ಫಲ ಕೊಡಬೇಕು ಅಂತ ಯೋಚಿಸಿ ಅವಳ ಮನೆಗೆ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದು ಅನ್ನ ನೀಡೋ ಹಾಗೆ ಕೇಳ್ತಾನೆ. ಆದರೆ ಅವಳು ಶ್ರೀಹರಿಗೆ ಅನ್ನದ ಬದಲು ಒಂದು ಮಣ್ಣು ಹೆಂಟೆನ ಕೊಡ್ತಾಳೆ. ಅದನ್ನೇ ಪಡೆದು ಶ್ರೀಹರಿ ಹಿಂತಿರುಗ್ತಾನೆ. ಮರಣದ ನಂತರ ಈ ಸ್ತ್ರೀಗೆ ಪುಣ್ಯ ವಿಶೇಷದಿಂದ ಸ್ವರ್ಗ ಪ್ರಾಪ್ತಿಯಾಗತ್ತೆ. ಸ್ವರ್ಗದಲ್ಲಿ ಎಲ್ಲ ಸೌಖ್ಯವಿದ್ರೂ ಅವಳಿಗೆ ತಿನ್ನೋದಕ್ಕೆ ಅನ್ನ ಸಿಗೋದಿಲ್ಲ. ಅದರ ಬದಲು ಮಣ್ಣಿನ ಹೆಂಟೆ ನೀಡಲಾಗತ್ತೆ. ಇದರಿಂದ ದುಃಖಿತಳಾದ ಅವಳು ಯಾಕೆ ಹೀಗೆ ಅಂತ ಕೇಳ್ತಾಳೆ. ಆಗ ಸ್ವರ್ಗಾಧಿಪತಿ ಅವಳಿಗೆ, ನೀನು ಅನ್ನದಾನ ಮಾಡದೇ ಇರೋದ್ರಿಂದ ಮತ್ತು ಸ್ವಯಂ ವಿಷ್ಣುವೇ ನಿನ್ನ ಮನೆಗೆ ಬಂದ್ರೂ ಮಣ್ಣಿನ ಹೆಂಟೆ ನೀಡಿದ್ರಿಂದ ನಿನಗೆ ಅನ್ನ ಸಿಗ್ತಾ ಇಲ್ಲ. ನೀನು ಮತ್ತೆ ಭೂಲೋಕದಲ್ಲಿ ಹುಟ್ಟಿ ಅನ್ನದಾನ ಮಾಡು. ಹಾಗೂ ಈಗ ಅನ್ನದಾನ ಮಾಡದೇ ಇರುವ ಪಾಪ ಪರಿಹಾರಕ್ಕಾಗಿ ಷಟ್ತಿಲ ಏಕಾದಶಿ ವ್ರತ ಮಾಡು. ಹಾಗೆ ಮಾಡೋದ್ರಿಂದ ನೀನು ಸಂಪೂರ್ಣವಾಗಿ ಪುಣ್ಯ ಹೊಂದೋದ್ರಿಂದ ಸೀದಾ ವೈಕುಂಠಕ್ಕೆ ಹೋಗ್ಬೋದು ಅಂತ ಹೇಳ್ತಾನೆ. ಅದರಂತೆ ಆ ಸ್ತ್ರೀ ಮತ್ತೆ ಹುಟ್ಟಿ ಬಂದು ಷಟ್ತಿಲ ಏಕಾದಶಿ ಆಚರಿಸಿ ಮತ್ತು ಅನ್ನದಾನ ನಡೆಸಿ ಜನ್ಮ ಮುಗಿದ ಮೇಲೆ ವೈಕುಂಠಕ್ಕೆ ಹೋಗಿ ಸೇರ್ತಾಳೆ. ನಾರದ, ಅವಕಾಶವಿರುವಾಗ ಜನರು ಅನ್ನದಾನ ಮಾಡಬೇಕು ಅಂತ ಮಹಾವಿಷ್ಣುವು ಹೇಳಿದ್ದಾನೆ ಅಂತ ಶ್ರೀಕೃಷ್ಣ ಯುಧಿಷ್ಠರನಿಗೆ ಹೇಳ್ತಾನೆ. ಯುಧಿಷ್ಠಿರ ಷಟ್ತಿಲ ಏಕಾದಶಿಯನ್ನ ಆಚರಿಸಿ ಸುಖ ಶಾಂತಿಯಿಂದ ಇದ್ದನು. ಶ್ರೀಮತೆ ರಾಮಾನುಜಾಯ ನಮಃ.